ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದ ಕೋರೆ ರಸ್ತೆಯಲ್ಲಿರುವ ಹಕ್ಕುಪತ್ರ ವಂಚಿತರಿಗೆ ಸ್ಪಂದಿಸಿದ ತಾಲೂಕು ಆಡಳಿತ. ಕುಶಾಲನಗರ ಪಟ್ಟಣದ ಗೋಪಾಲ್ ವೃತ್ತದ ಬಳಿ ನೂತನವಾಗಿ ಆರಂಭವಾಗಿರುವ ತಾಂಡವಂ ಡ್ಯಾನ್ಸ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರ ಒಕ್ಕೂಟದ ವತಿಯಿಂದ ದೇವರ ದಾಸಮಯ್ಯನವರ ಜನ್ಮದಿನವನ್ನು ಆಚರಿಸಿದರು. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಹೇಶ್ ಕೆಎಲ್, ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್, ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಯೂತ್ ಅಧ್ಯಕ್ಷರು, ಕೆಆರ್ಪೇಟೆ. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್ ಕಿಕ್ಕೇರಿ, ಕೆಪಿಸಿಸಿ ಮೆಂಬರ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕೆಆರ್ಪೇಟೆ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತಾಧಿಕಾರಿ, ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರು, ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತಾಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರಾಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚೇತನ್ ಸಿಪಿ, ಪ್ರಥಮ ದರ್ಜೆ ಸಹಾಯಕರು, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಕಾಶ್, ಮಾಜಿ ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ಮಾಜಿ ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ. ಬಿಜೆಪಿ ಪಕ್ಷದ ಮುಖಂಡರಾದ ಹೊಸಹೊಳಲು ರಾಜರವರಿಗೆ ಜನ್ಮದಿನದ ಶುಭಾಶಯಗಳು. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಶ್ರೀ ಬಸವರಾಜ್ ವಿಜಯ್ ರಾಮೇಗೌಡರ ಆಪ್ತ ಸಹಾಯಕರು, ಕೆಆರ್ಪೇಟೆ. ಮಂಡ್ಯ ಹಾಲು ಒಕ್ಕೂಟದ ಹ್ಯಾಟ್ರಿಕ್ ಗೆಲುವಿನ ಸರದಾರ ಡಾಲು ರವಿರವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಬಿ ಮಹೇಶ್, ಪುರಸಭೆ ಮಾಜಿ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಟಿ ಮಂಜು, ಜನಪ್ರಿಯ ಶಾಸಕರು, ಕೆಆರ್ಪೇಟೆ ಮತ್ತು ಎಚ್ಟಿ ಲೋಕೇಶ್, ಟಿಎಪಿಸಿಎಂಎಸ್ ನಿರ್ದೇಶಕರು, ಟಿಜೆ ಸ್ಟೋನ್ ಕ್ರಷರ್ ಹರಳಹಳ್ಳಿ ಮಾಲೀಕರು, ಕೆಆರ್ಪೇಟೆ. ಇಂದಿನಿಂದ 10ನೇ ತರಗತಿಯ ಪರೀಕ್ಷೆಗಳ ಆರಂಭ. ಪರೀಕ್ಷೆಯ ಬಗ್ಗೆ ಭಯ ಇಟ್ಟುಕೊಳ್ಳದೆ ಆತ್ಮಸ್ಥೈರ್ಯದಿಂದ ಬರೆಯಿರಿ. ಉತ್ತಮ ಭವಿಷ್ಯ ನಿಮ್ಮದಾಗಲಿ. ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಗಳು. ಸ್ವಾಗತ ಬಯಸುವವರು ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ಮನ್ಮೂಲ್ ಹ್ಯಾಟ್ರಿಕ್ ನಿರ್ದೇಶಕರು, ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಡಾಲು ರವಿರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಸೋಮಶೇಖರ್ ಹೆಚ್ಆರ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು, ಕೆಆರ್ಪೇಟೆ.
ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ ಎಚ್ಎಚ್, ರಾಘವೇಂದ್ರ ಸ್ವೀಟ್ಸ್ ಮಾಲೀಕರು, ಮಿತ್ರ ನಿವಾಸ ಬಿಲ್ಡಿಂಗ್, ಬಿಎಂ ರಸ್ತೆ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಎಸ್ ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ಕರ್ನಾಟಕ ಪತ್ರಕರ್ತರ ಸಂಘ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮೈಸಿ ಕತ್ತಣೀರ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಎಚ್ ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು, ಕುಶಾಲನಗರ ತಾಲೂಕು. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಟಿಬಿ ಜೀವನ್, ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಬಲ್ಯಮಂಡೂರು, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ ನ ಮಾಲೀಕರು, ಬಿಎಂ ರಸ್ತೆ, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂಬರ್ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘ ನಿಯಮಿತ, ಕುಶಾಲನಗರ, ಕೊಡಗು ಜಿಲ್ಲೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಹಾಗೂ ಕಾರ್ಯದರ್ಶಿಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಪುಷ್ಪ ಲವಕುಮಾರ್, ಆರ್ಯ ಆಯುರ್ವೇದಿಕ್ ಸ್ಪಾ ಮಾಲೀಕರು ಹಾಗೂ ಸಮಾಜ ಸೇವಕಿ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ, ಹನಿ, ಧನ್ಯ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಂಚೆಮನೆ ಮುರಳಿ, ಮಾಲೀಕರು, 12D ಸಿನಿಮಾಸ್, 3D ಮಿರರ್, ಮೆಜ್, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್, ಬಿಎಂ ರಸ್ತೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ವಿವಿಧ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎ ಯಾಕೂಬ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಪಿ ಲಿಂಗಮೂರ್ತಿ, ಅನುಗ್ರಹ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭಾಸ್ಕರ್ ನಾಯಕ್, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಹಾರಂಗಿ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಕೃಷ್ಣೇಗೌಡ, ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ, ತೊರೆನೂರು, ಕುಶಾಲನಗರ ತಾಲೂಕು. ಕುಶಾಲನಗರ ಪಟ್ಟಣದ ಗೋಪಾಲ್ ವೃತ್ತದ ಬಳಿ ನೂತನವಾಗಿ ಆರಂಭವಾಗಿರುವ ತಾಂಡವಂ ಡ್ಯಾನ್ಸ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣ ವ್ಯಾಪ್ತಿಯ ಗೌಡ ಸಮಾಜದ ಸಮೀಪ ಗೋಪಾಲ್ ವೃತ್ತದ ಬಳಿ ನೂತನವಾಗಿ ಆರಂಭವಾಗಿರುವ ತಾಂಡವಂ ಡ್ಯಾನ್ಸ್ ಅಕಾಡೆಮಿಯ ಉದ್ಘಾಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೊಡಗು ಜಿಲ್ಲಾಧ್ಯಕ್ಷರಾದ ದೀಪಕ್ ರವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವಕೀಲರಾದ ಶರತ್ ಕೆಪಿ, ಚಲನಚಿತ್ರ ನೃತ್ಯ ಸಂಯೋಜಕರಾದ ಸತೀಶ್ ಸುವರ್ಣ, ಜ್ಞಾನಗಂಗಾ ಶಾಲೆಯ ನಿರ್ದೇಶಕರಾದ ಬಿಎಸ್ ನಿಂಗಪ್ಪ, ಕರವೇ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಆಸಿಫ್, ಕರವೇ ತಾಲೂಕು ಕಾರ್ಯದರ್ಶಿ ಮಂಜು ನಂಜಪ್ಪ, ತಾಂಡವಂ ನೃತ್ಯ ತಂಡದ ಸಂಯೋಜಕರಾದ ಚಂದನ್ ಸಿ ಹಾಗೂ ಕರವೇ ಮಂಡ್ಯ ಜಿಲ್ಲಾ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ ಪರಮೇಶ್ ಅವರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಗಣ್ಯರಿಗೆ ತಾಂಡವಂ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ನಮಸ್ತೆ
ಜ್ಞಾನದಾದಿನಮೋಸ್ತುತೆ ಅಂಧಕಾರವೋಡಿಸು ಜ್ಞಾನಜ್ಯೋತಿಯ ಬೆಳಗಿಸು ಅಂಧಕಾರವೋಡಿಸು ಜ್ಞಾನಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಡಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯ ನೆಮ್ಮದಿಸು ವಿಧಿಯ ಕಲಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ತುಂಬ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಪಠ್ಯೇತರ ಚಟುವಟಿಕೆ ಅಂದರೆ ನೃತ್ಯ ಕೂಡ ಒಂದು ಏನಂತ ಹೇಳಿದ್ರೆ ಇವತ್ತಿನ ಯುವಜನಾಂಗ ನಮ್ಮ ಜ್ಞಾನಗಂಗ ಶಾಲೆಯ ನಿರ್ದೇಶಕರು ಹೇಳಿದರೆ ಎಲ್ಲೋ ಒಂದು ಕಡೆ ಮಕ್ಕಳು ಎಲ್ಲೂ ಕೂಡ ದೇಹವನ್ನು ದಂಡಿಸದೆ ಬರೀ ಓದಿನ ಕಡೆ ಗಮನ ಕೊಡುವಂಥ ಮಾತ್ರ ಪೋಷಕರು ಗಮನ ಹರಿಸಿದ್ರೆ ಮಕ್ಕಳು ಒಂದು ಗಟ್ಟಿತನದಿಂದ ಬೆಳೆಯೋದಿಲ್ಲ. ಈ ನಿಟ್ಟಿನಲ್ಲಿ ಚಂದನವರು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಸುಮಾರು 10 ಸಮಾವೇಶಗಳಲ್ಲಿ ರಾಜ್ಯ ಮಟ್ಟದ ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಹಬ್ಬದ ವಾತಾವರಣ ಇರಬೇಕು. ಯಾಕೆಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರಲು ವಿದ್ಯಾರ್ಥಿಗಳು ಮಕ್ಕಳು ಹಾಗೆ ಹಿರಿಯರು ಪ್ರಮುಖ ಪ್ರತಿಭೆಗಳನ್ನು ತೋರಿಸುವುದಕ್ಕೆ ಒಂದು ಉತ್ತಮ ವೇದಿಕೆಯಾಗಿ ಅದೊಂದು ಆಗಿದ್ದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಾರಂಭ ಹಂತದಲ್ಲಿ ನಮ್ಮ ಕಲೆಯನ್ನು ಕಲಿತುಕೊಂಡು ಕರಗತ ಮಾಡಿ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಹಾಗೆ ರಾಜ್ಯಕ್ಕೆ ಹೆಸರು ತರುವಂಥ ಪ್ರತಿಭೆಗಳು ಈ ಶಾಲೆಯಿಂದ ಹೊರಹೊಮ್ಮಿ ಮತ್ತಷ್ಟು ಪ್ರತಿಭೆಗಳು ಬೆಳೀಲಿ. ನೃತ್ಯ ಏನು ಬಂದಿದ್ದಾರೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಏನು ನೃತ್ಯದಲ್ಲಿ ಬೇರೆ ಮಟ್ಟದ ಸಾಧನೆ ಅನ್ನತಕ್ಕಂಥದ್ದು ಅಲ್ಲದೆ ಅದ್ರ ಜೊತೆಗೆ ಶಿಸ್ತು ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಒತ್ತಡವನ್ನು ಕಲಿತರೆ ನಮ್ಮ ಮುಂದಿನ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಭವಿಷ್ಯ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಅವರಿಗೆಲ್ಲರೂ ಮುಗಿಸಿದ ಮಾತನಾಡಿಸ್ತೀನಿ. ಜೈ ಹುಚ್ಚುಳಿದಿರ್ತಾರೆ. ಅದೇ ರೀತಿ ಮಕ್ಕಳು ನೃತ್ಯದಲ್ಲಿ ಹುಚ್ಚುಳಿದಿರ್ತಾರೆ. ಒಳ್ಳೆಯ ಒಂದು ನಿಮಗೆ ಗೋಲೆಕರ್ತ ಸಿಕ್ಕಿದ್ದಾರೆ. ಇವರ ಮುಖಾಂತರ ನಿಮ್ಮ ಮಕ್ಕಳು ಜಿಲ್ಲೆ, ರಾಜ್ಯ ಹಾಗೂ ಅಂತರ್ರಾಜ್ಯದಲ್ಲೂ ಆಮೇಲೆ ವಿದೇಶ ಮಟ್ಟದಲ್ಲೂ ಕೂಡ ನೃತ್ಯದಲ್ಲಿ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಒಂದು ನಿಮಗೆ ನೃತ್ಯ ಶಿಕ್ಷಕರು ಸಿಕ್ಕಿದ್ದಾರೆ. ಅವರನ್ನ ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಏನಾದರೂ ನಿಮ್ಮ ಮಕ್ಕಳಿಂದ ಸಣ್ಣ ಪುಟ್ಟ ಶಾಲೆ ಅಂತ ಹೇಳಿದ್ರೆ ನೃತ್ಯ ಶಾಲೆ ಇರ್ಬೋದು, ಪಾಠಶಾಲೆ ಇರ್ಬೋದು, ಮಕ್ಕಳಲ್ಲಿ ಕೆಲವು ಇರ್ತದೆ. ಅದೆಲ್ಲ ನೀವು ಆ ಶಿಕ್ಷಕರೊಂದಿಗೆ ಸೇರಿಕೊಂಡು ನಿಮ್ಮ ಮಕ್ಕಳ ಒಂದು ಪ್ರತಿದಿನ ಒಂದು ಬೆಳವಣಿಗೆಗೆ ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಹುಮುಖ ವೇಷ ಅಂತ ಹೇಳ್ತಾರೆ. ಉದಾಹರಣೆಗೆ ಮತ್ತೆ ನಾವು ಬದುಕಲಿಕ್ಕೆ ಬಹುಮುಖ ವೇಷ ಅಂದ್ರೆ ಬೇರೆ ಬೇರೆ ವೇಷ. ಈಗ ಶಿಕ್ಷಕರಾಗಿ ಕೆಲಸ ಮಾಡ್ತೀವಿ, ವ್ಯವಸಾಯಕರಾಗಿ ಕೆಲಸ ಮಾಡ್ತೀವಿ, ಸೈನಿಕರಾಗಿ ಕೆಲಸ ಮಾಡ್ತೀವಿ, ಹಾಗೆ ಕಲೆ, ಸಾಹಿತ್ಯ, ವಾಣಿಜ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಕೆಲಸ ಮಾಡ್ತಾರೆ. ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಉದ್ಯೋಗಕ್ಕಿಂತ ಬಹುಮುಖ ವೇಷ ಅಂತ ಹೇಳ್ತೀವಿ. ಈಗ ಮಕ್ಕಳು
ಮಕ್ಕಳಿಗೆ, ಅದರಲ್ಲೂ ಎಸ್ಪೆಷಲಿ ಇವತ್ತು ಬಂದಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಕಷ್ಟಪಡುವಂಥ ಕೆಲಸಗಳಾಗಲ್ಲ. ಮೊಬೈಲ್ ಕೊಡಿ ನಿಮಗೆ ಚೆನ್ನಾಗಿ ಆಪರೇಟ್ ಮಾಡ್ತಾರೆ, ಟಿವಿ ಕೊಡಿ ನಿಮಗೆ ಚೆನ್ನಾಗಿ ಆಪರೇಟ್ ಮಾಡ್ತಾರೆ, ಏನಾದ್ರು ಹೇಳ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಹೇಳ್ತಾರೆ. ಏನಾದ್ರು ಪರೀಕ್ಷೆ ಚೆನ್ನಾಗಿ ಓದ್ಕೊಳ್ಳಪ್ಪ ಅಂದರೆ ನಿನಗೆ ಯಾಕಮ್ಮ ನಾನು ಪರೀಕ್ಷೆ ಬರೀತೀನಿ, ಓದಾಯ್ತಾ ಓದಾಗ ಪರೀಕ್ಷೆ ಬರೆದ್ರು ಅವ್ರು ಹೆಂಗೆ ಬರೆದ್ರು ಗೊತ್ತಿಲ್ಲ, ಆದರೆ ಚೆನ್ನಾಗಿ ಬರ್ತಿದ್ರು ಹೇಳೇ. ಕಾರಣ ಏನಂದ್ರೆ ಅಪ್ಪ ಅಮ್ಮನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ಈಗ ನಮ್ಮ ಕಾಲದಲ್ಲಿ 5, 6, 7, 8 ಡಜನ್ ಮಕ್ಕಳಿದ್ವಿ. ಇವತ್ತು ಹಂಗೆ ಒಂದೇ ಮಗು ಸಾಕು ನಮಗೆ. ಯಾಕೆ ಬೇಡ ಒಂದು ಸಾಕು, ನಮ್ಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ನಮ್ಮ ಥರ ಆಗಬೇಡ, ನಾವೆಲ್ಲ ತುಂಬ ಕಷ್ಟಪಟ್ಟಿದ್ವಿ. ಇವತ್ತು ಮಕ್ಕಳುಗಳ ಆರಾಮಾಗಿದ್ವಿ ಅಂದರೆ ಏನು ಕೆಲಸ ಮಾಡ್ಸಕ್ಕೆ ಇಷ್ಟಪಡಲ್ಲ. ಯಾರು ಶಿಕ್ಷಕರ ಡೇಟ್ ಹೊಡೆದ ತಕ್ಷಣ ನೋಡಬೇಕು, ಯಾಕೆ ಹೊಡೆದ್ರಿ, ನಮಗೆ ಹೊಡಿತಾ ಇದ್ರೆ ಹೆಂಗೆ ಹೊಡಿತೀವಿ ಅಂದರೆ ಕಡಿಮೆ ಒಂದು ತಿಂಗಳು 2 ತಿಂಗಳು ಗುಲಾಬಿ ಹೊಡೆದವ್ರೆ ಹಂಗೆ ಹೊಡೆದವ್ರು ಕೇಳೋದು ಬರ್ತಿರಲಿಲ್ಲ. ಇವತ್ತು ಹಂಗೆ ಗೊತ್ತಿಲ್ಲ ಸಾಕು ಹೊಡೆದ್ವಿ. ಯಾಕೆ ಹೊಡೆದ್ರಿ, ಏನು ಸಮಾಚಾರ, ಮತ್ತೆ ಅವ್ನು ಬೆವರಿಸ್ತಾರಪ್ಪ ಸುಸ್ತಾಯ್ತು ಅಂದರೆ ಸಾಕು. ಅವ್ರಿಗೆ ಬೇಕಾದ್ರೆ ಮಾಡ್ತಾರೆ. ಈ ಡ್ಯಾನ್ಸ್ ಎಲ್ಲರಿಗೂ ಬೇಕು. ಅಪ್ಪ ಡ್ಯಾನ್ಸ್ ಸೇರಿಸ್ಕೊಂತೀವಿ, ಸ್ವಿಮ್ಮಿಂಗ್ ನಾನು ಸೇರಿಸ್ಕೊತೀವಿ, ಕಂಪ್ಯೂಟರ್ ಕ್ಲಾಸ್ ಸೇರಿಸ್ಕೊತೀವಿ. ಸುಲಭದ ಕೆಲಸ ಯಾವುದಿದೆ ಎಲ್ಲ ಮಕ್ಕಳಿಗೆ ಬೇಕು, ಕಷ್ಟದ ಕೆಲಸ ಬೇಡ. ಸಂತೆ ಹೋಗಿ ತರಕಾರಿ ಹೇಳ್ಕೊಂಡು ಅಪ್ಪ ಅಮ್ಮ ಎರಡು ಹೇಳ್ಕೊಂಡು ಹೋಗ್ತಾರೆ, ಹೇಳ್ಕೊಳ್ಳೋದು ನನಗೆ ಆಗುತ್ತಿಲ್ಲ, ನೀನು ಹೇಳ್ಕೊಂಡು ನನಗಾಗಲ್ಲ. ಕಷ್ಟಪಡಿಸೋಕೆ ನಾವು ಹೋಗೋದು, ಆ ಕಷ್ಟಪಡಿಸೋ ನಡೀತಿರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಅಡ್ವಾಂಟೇಜ್ ತಗೊಳ್ತಾರೆ. ನಮ್ಮ ಥರ ಆಗಬೇಡ, ನಮ್ಮ ಥರ ಆಗಬೇಡ. ಎಲ್ಲ ಪೇರೆಂಟ್ಸ್ಗೆ ಏನು ಏನು ಕೆಲಸ ಮಾಡಿದ್ರೆ ಬೇಡ ಸರ್ ಮಾಡಬೇಡ, ಏನು ಮಾಡಬೇಡ. ಮತ್ತು ಅವ್ನು ಏನು ಮಾಡ್ತಾರೆ ಮುಂದುವರೆದು ಅವ್ನ ಶಕ್ತಿ ಬರೋದಕ್ಕೆ, ಮುಂದೆ ಚೆನ್ನಾಗಿ ಬೆಳೆಯೋದಕ್ಕೆ, ಆರೋಗ್ಯವಂತ ಆಗೋದಕ್ಕೆ ನಮ್ಮ ಕಾಲದಲ್ಲಿ ಕೊಟ್ಟರೆ ಸಾಕು ಚೆನ್ನಾಗಿ ತಿನ್ಕೊತೀವಿ. ಈಗ ಹಂಗಲ್ಲ, ಅವನ್ನೆಲ್ಲ ಅದೆಲ್ಲ ತಟ್ಟೆ ಹಿಡ್ಕೊಂಡು ಓದೋದಿಲ್ಲ, ತಿಳಿಸ್ಬೇಕಾದ್ರೆ ಕಷ್ಟ ಆಗಿದೆ. ಯಾಕೆ ಅದಲ್ಲ ಶಕ್ತಿ ಇಲ್ಲ. ಅಂಥದ್ರಲ್ಲಿ ಈ ಥರ ಡ್ಯಾನ್ಸ್ ಮತ್ತೆ ಬೇರೆ ಬೇರೆ ಜಿಮ್ನಾಸ್ಟಿಕ್ ಇಂಥದ್ದೆಲ್ಲ ಕಳಿಸೋದ್ರಿಂದ ಸ್ವಲ್ಪ ವ್ಯಾಯಾಮ ಆಗ್ತದೆ, ದೇಹ ದಂಡಿಸ್ತಾರೆ, ಊಟ ಸೇರ್ತದೆ, ಎಲ್ಲ ಆಗ್ತದೆ. ಇವತ್ತು DKD ನೋಡ್ತಾ ಇದ್ದೀನಿ ಕಾರ್ಯಕ್ರಮ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅದು ನೋಡಿದ್ರೆ ಸ್ವಲ್ಪ ಪೋಷಕರು ಏನಿದೆ ನನ್ನ ಮಗನಿಗೆ ತೋರಿಸ್ಬೇಕು, ಒಳ್ಳೆ ಕಾರ್ಯಕ್ರಮ ಬರ್ತಾರೆ. ಡ್ಯಾನ್ಸ್ ಇರ್ಬೋದು, ಸರಿಗಮಪ ಇರ್ಬೋದು, ಎಲ್ಲವೂ ಕಾರ್ಯಕ್ರಮ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ನಮ್ಗೆ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಡಿಸೋದು ಕಷ್ಟ. ಚೆನ್ನಾಗಿದೆ. ಚಂದನ್ ಹೇಗಾದ್ರೆ ಚಂದನ್ 2 ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಚಂದನ್ ಒಂದು 10 ವರ್ಷದ ನನ್ನ ಜೊತೆ ಇದ್ದಾನೆ. ಅವನು ಎಲ್ಲ ಮೂವಿಯಲ್ಲಿ ವರ್ಕ್ ಮಾಡಿದ್ದಾನೆ, ನನ್ನ ಜೊತೆ ರಿಯಲ್ ವರ್ಕ್ ಮಾಡಿದ್ದಾನೆ, ಎಲ್ಲರೂ ನನ್ನ ಜೊತೆ ಇದ್ದಾನೆ. ಬಟ್ 10 ವರ್ಷ ಒಂದು ಏನಂದ್ರೆ ಅವನು ವಿಷಯ ಒಂದು ಹುಡುಗರಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ತಾನಂದ್ರೆ, ನನ್ನದೊಂದು 15 ಹುಡುಗರು ನನ್ನ ಜೊತೆ ಕೆಲಸ ಮಾಡಕ್ಕೆ. 15 ಹುಡುಗರಲ್ಲಿ ಅವ್ರಿಗೆ ಏನೇ ಬೈದ್ರೆ ನಾವಿಗೆ ಬೈತೀವಿ ಫಸ್ಟ್. ಚಂದ ನಾವಿಲ್ಲ ಈಗಾಗಲೇ ಸುಮ್ಮನೆ ಅದಕ್ಕೆ ಬೈದಿರುತ್ತೆ ಒಂದು ನಾವಿಗೆ ಸರ್ ನಾನು ಏನು ಮಾಡ್ತಾರೆ ಅಷ್ಟೇ ಕೇಳೋಣ, ನನಗೆ ಒಂದು ಎಷ್ಟು ತನಕ ಮಾತಾಡೋದ ವ್ಯಕ್ತಿ ಅಂದ್ರೆ ಅದು ಚಂದ ಫಸ್ಟ್ ಆಫ್ ಆಲ್. ಅವ್ನು ಯಾವತ್ತೂ ಒಂದು ಲಾಕ್ಡೌನ್ ಅಂತ ಒಳ್ಳೆ ಮಾತಾಡೋದು. ಚಂದನ್ ತರ ಒಂದು ವೆರಿ ಟ್ಯಾಲೆಂಟೆಡ್. ಯಾಕಂದ್ರೆ ಅವನತ್ರ ಏನು ಸ್ಪೆಷಲ್ ಇದೆ ಟ್ಯಾಲೆಂಟ್, ಇವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅವ್ನು ನಾನು ತುಂಬಾ ನೋಡಿದ್ದೀನಿ. ಏನಾದರೂ ಕೊರಿಯೋಗ್ರಫಿ ಮಾಡುವಾಗ ಏನು ಸರ್ ಇದು ನನಗೆ ಹೇಳ್ಕೊಡ್ತಾನೆ, ಸರ್ ಇದು ಬೇಡ ಆ ಥರ ಮಾಡು, ಈ ಥರ ಮಾಡು, ಆ ಥರ ಒಂದು ಕೊರಿಯೋಗ್ರಾಫರ್. ಚಂದನ್ ನೀನು ಇಲ್ಲಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಇದೆಯಾ, ತಾಂಡವ ಅಂತ ಇದ್ದೀರಲ್ಲ ಹೆಸರು, ಅದು ಶಿವನ ಹೆಸರು, ನಮ್ದು ಹೆಸರು ಅಲ್ಲ, ಆ ಶಿವನ ಹೆಸರು. ಆ ಶಿವನೇ ನಾನು ಕಾಪಾಡ್ತೇನೆ. 100% ಇಂಟರ್ನ್ಯಾಷನಲ್ ಹೋಗ್ತೀಯ. ವೈರ್ಗಳು ಎಷ್ಟೇ ಇರಲಿ ನೀನು ಬೆಳೀತೀಯ, 10 ವೈರ್ಗಳು ಮಾಡ್ಕೋ ನೀನು ಬೆಳೀತೀಯ. ಹಂಗೆ ಇದ್ರು ಮಾತ್ರ ಬೆಳೆಯೋಕ್ಕಾಗೋದು. ಸೂಪರ್ ಆಗಿ ಮಾಡು, ಒಳ್ಳೆ ಕ್ಲಾಸ್ ಸಖತ್ತಾಗಿದೆ. ಮಾಡ್ಬೇಕು ಸ್ವಾಮಿ ಮಾಡ್ಬೇಕು. ಥ್ಯಾಂಕ್ ಯು. ಶಾಲೆಯ ಚಂದನ್ ಸುಂದರಿಸಿದ್ದಾರೆ. ಅವರಿಗೆ ರಿಯಲಿ ಚಾಲೆಂಜ್ ಇರುತ್ತಿದ್ದಾರೆ. ಯಾಕೆಂದರೆ ಹಿಂದೆ ಬೇರೆಯವ್ರ ಜೊತೆ ಅವರು ಕೊರಿಯೋಗ್ರಾಫರ್ ಕೆಲಸ ಮಾಡ್ತಿದ್ರು, ಈಗ ಮಾಲೀಕರಾಗಿ ಬಂದಿದ್ದಾರೆ. ಅವರು ಏನು ಸ್ವಂತವಾಗಿ ಕೊರಿಯೋಗ್ರಾಫರ್ ಆಗಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಧನ್ಯವಾದ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪುರಸಭೆ ಕಚೇರಿ ಆವರಣದಲ್ಲಿ ಬಿಜೆಪಿ ವತಿಯಿಂದ ಶುಭಾಶಯ ಫ್ಲೆಕ್ಸ್ ಹಾಕುವ ವಿಚಾರವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಅನುಮತಿ ಪಡೆಯದೆ ಫ್ಲೆಕ್ಸ್ಗಳನ್ನು ಅಳವಡಿಸಿದರೂ ಕುರುಡನಂತೆ ನಟಿಸುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ವಿರುದ್ಧ ಬಿಜೆಪಿಗರು ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ನೇತೃತ್ವದಲ್ಲಿ ತಾಲೂಕಿನ ನೂರಾರು ಬಿಜೆಪಿ ಮುಖಂಡರು ಪುರಸಭಾ ಕಚೇರಿಯ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಧರಣಿಗೂ ಮುನ್ನ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಟನಾ ನಿರತ ಕಾರ್ಯಕರ್ತರೆಲ್ಲರಿಗೂ ಸ್ಥಳದಲ್ಲಿ ಅಡುಗೆ ಏರ್ಪಡಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ಬಸ್ ಸಂತೋಷ್, ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶಾಸಕರ ಪ್ರಭಾವಕ್ಕೆ ಒಳಗಾಗಿ ನಕಲಿ ಅನುಮತಿ ಪತ್ರ ಸೃಷ್ಟಿಸಿಕೊಟ್ಟು ಯುಗಾದಿ, ರಾಮನವಮಿ ಸೇರಿದಂತೆ ಇತರೆ ಹಬ್ಬಗಳಿಗೆ ಶುಭಾಶಯ ಕೋರಲು ಬಿಜೆಪಿ ಪಕ್ಷದ ವತಿಯಿಂದ ಹಾಕಿದ್ದ ಶುಭಾಶಯ ಫ್ಲೆಕ್ಸ್ ಅನ್ನ ಏಕಾಏಕಿ ತೆರವುಗೊಳಿಸಿ ದರ್ಪ ಮೆರೆಯುವ ಜೊತೆಗೆ ಸರ್ಕಾರಕ್ಕೆ ತೆರಿಗೆ ಪಾವತಿಸಿಕೊಳ್ಳದೆ ಅನುಮತಿ ಪತ್ರ ನೀಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಾಗರಿಕ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್, ಪ್ರಮೋದ್, ಎಚ್ಆರ್ ಲೋಕೇಶ್, ಮಾಜಿ ಸದಸ್ಯ ವಿನೋದ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸುನೀಲ್, ಮಾಜಿ ನಿರ್ದೇಶಕ ಕೈಗುನಹಳ್ಳಿ ಕುಮಾರ್, ಮಾಜಿ ಅಧ್ಯಕ್ಷ ಪಾಪಣ್ಣ, ಪಿ ಪ್ರವೀಣ್, ಮಾಜಿ ಸಚಿವರಾದ ನಾರಾಯಣಗೌಡ, ಆಪ್ತ ಸಹಾಯಕ ದಯಾನಂದ್, ಮನ್ಮೂಲ್ ಮಾಜಿ ನಿರ್ದೇಶಕ ಕೆಜಿ ತಮ್ಮಣ್ಣ, ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಪರಮೇಶ್, ಮಿತ್ರ ಗಿರೀಶ್, ಚಿಕ್ಕಕಾರಹಳ್ಳಿ ನಾಗೇಶ್, ವೆಂಕಟೇಶ್, ಮೋದೂರು ಮಂಜು, ಪುರ ವಿಶ್ವನಾಥ್, ಕುರ್ಲನ್ನಹಳ್ಳಿ ನವೀನ್, ಶ್ರೀಕಾಂತ್, ಜಯಮ್ಮ, ಅಗ್ರಹಾರ ಬಾಚಳ್ಳಿ ಜಗದೀಶ್, ಬಿಜೆಪಿ ಕಾರ್ಯದರ್ಶಿ ಜೋಕನಹಳ್ಳಿ ಪ್ರಕಾಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ನಟರಾಜು, ರಮೇಶ್, ಚಂದ್ರಕಲಾ, ಶಿಲ್ಪಾ, ಸುನಂದ, ದೇವಮ್ಮ, ಸುನೀಲ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕು ಘಟಕ, ಪುರಸಭಾ ಸದಸ್ಯರುಗಳು, ಸಂಸ್ಥೆಯ ಪದಾಧಿಕಾರಿಗಳು, ಸಾರ್ವಜನಿಕರು ತಾವೆಲ್ಲ ಏನು ಒಂದು ಮನವಿಯನ್ನು ಇವತ್ತು ನೀಡಿದ್ದೀರಾ. ವಾರ್ತಾ ಇಲಾಖೆ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದರ ಜೊತೆಗೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡುವ ಜೊತೆಗೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿರುವ ಪುರಸಭೆ ಮುಖ್ಯಾಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಲು ಮನವಿಯಿಂದ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ದೂರವಾಣಿಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪಿ ಡಿ ಡಿ ಯು ಡಿ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಮದ್ದೂರು ನಗರಸಭೆ ಇದರಲ್ಲಿ ಒಂದು ಮೀಟಿಂಗಲ್ಲಿ ಇರೋದ್ರಿಂದ ನಾವು ಹೋಗಿ ಅದನ್ನು ರಿಸೀವ್ ಮಾಡಿಕೊಂಡು ತಕ್ಷಣವೇ ನಮಗೆ ಕಳಿಸ್ಕೊಡಿ ಅಂತ ಹೇಳಿದರು. ಸೊ 18ನೇ ತಾರೀಕು ಆಗಿದ್ದಂತಹ ಒಂದು ಏನು ಘರ್ಷಣೆ ಉಂಟು ಆಗುವಂಥ ಸಂದರ್ಭದಲ್ಲಿ ನಾವು ಇಲ್ಲೇ ಇದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು 7:45 ನಮ್ಗೆ ಫೋನ್ ಮಾಡಿದ್ರು. ನಾವು ಕೂಡ ಅಲ್ಲಿ ಬಂದು DYSP ಅವರ ಜೊತೆಗೆ ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ತಾವೆಲ್ಲರೂ ಅಂದರೆ ಪಕ್ಷಾತೀತವಾಗಿ ಒಂದು ಸೌಹಾರ್ದತೆಯನ್ನು ತೋರಿಸೋ ಒಂದು ಪ್ರತೀಕ ಅವತ್ತು ನಡೆದಿದೆ. ಅಂದರೆ ಯಾವುದೇ ಗುಂಪು ಘರ್ಷಣೆ ನಡೆದಲೇ ಅದು KRಪೇಟೆಗೆ ಒಳ್ಳೆಯ ಹೆಸರು ತರುವಂಥದ್ದು. ಸೊ ನಮ್ಮಲ್ಲಿ ಇದರಲ್ಲಿ ಏನು ಆಗಬೇಕು, ಎಲ್ಲರೂ ಸೌಹಾರ್ದತೆ ಕಾಪಾಡುವಾಗ ಅಧಿಕಾರಿಗಳು ಯಾವುದೇ ಮಿಸ್ಟೇಕ್ ಮಾಡಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಿ ಆಗದಲ್ಲೇ ಇರೋ ಥರ ಅಂತ ಅನ್ನೋದು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಆಲ್ರೆಡಿ. ಸೊ ಅದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಏನಕ್ಕೆ ಅಂದರೆ ಶಾಂತಿಯನ್ನು ತಾವೆಲ್ಲ ಸೇರಿಕೊಂಡು ಕಾಪಾಡಿದ್ದೀರಾ. ನಾವು ಬೇರೆ ಯಾವುದೋ ಚಿಕ್ಕಬಳ್ಳಾಪುರನೋ ಇನ್ನೋ ಈ ಥರ ಆಗದಲೇ ಇಶ್ಯೂ ಆಗದಲೇ ಇರೋ ಥರ ತಾವೆಲ್ಲ ನೋಡ್ಕೊಂಡಿದ್ದೀರಾ. ಅದ್ರ ತಂದರೆ ತಾವೆಲ್ಲ ಒಂದು ಪ್ರಜ್ಞಾವಂತ ಶಾಂತಿಯನ್ನು ಕಾಪಾಡುವಂಥ ಲೀಡರ್ಸ್ ಇದ್ದೀರಾ. ಅದಕ್ಕೆ ನನ್ನ ಧನ್ಯವಾದಗಳು ಫಸ್ಟು. ಸೆಕೆಂಡಾಗಿ ಈ ಒಂದು ಫ್ಲೆಕ್ಸ್ ಬಗ್ಗೆ ಏನು ಮನವಿಯನ್ನು ನೀಡಿದ್ದೀರಾ, ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಜೊತೆಗೆ ಅಲ್ಲಿ PDDUDC ಕೂಡ ಒಂದು ಸಮಿತಿ ರಚನೆ ಮಾಡಿ ಇದನ್ನು ತನಿಖೆ ಮಾಡುವಂಥದ್ದು ಕಾರ್ಯ ಆಗುತ್ತೆ. ಮೊನ್ನೆ AC ಅವರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಆಡಳಿತಾಧಿಕಾರಿ ಇದ್ದಾರೆ ಪುರಸಭೆಗೆ. ಹಾಗಾಗಿ ಅವರು ಕೂಡ ನಾನು ಇವಾಗ ಜಸ್ಟ್ ಬರೋಕ್ಕಿಂತ ಮುಂಚೆ ಮಾತಾಡಿದ್ರು. ಅವರು ಮಾನ್ಯ ಸಚಿವರ ಒಂದು ಇದರಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ಬರೋಕ್ಕಾಗ್ತಾಯಿಲ್ಲ. ಬಟ್ ನಾಳೆ ಬೆಳಗ್ಗೆ ಬಂದು ಕಂಪ್ಲೇಂಟ್ಸ್ ಏನೇನಿದೆ ಅವನ್ನೆಲ್ಲ ತಗೊಂಡು ಒಂದು ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಯಾಕೆಂದರೆ ಇವೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸು. ನಮಗೆ ಚೀಫ್ ಆಫೀಸರು ಅಥವಾ ಇನ್ಯಾರೋ ಅದು ಇದು ಅಂತ ಆ ಥರ ಎಲ್ಲ ನೋಡೋಕ್ಕಾಗಲ್ಲ. ತಾವೆಲ್ಲ ಹೇಳಿರೋ ಪ್ರತಿಯೊಂದು ಪಾಯಿಂಟ್ಸ್ನೂ ನೋಟ್ ಮಾಡ್ಕೊಂಡಿದ್ದೀವಿ. ಮೂಮೆಂಟ್ ರಿಜಿಸ್ಟರ್ ಆಗಲಿ, ಹೇಗೆ ಬಂತು, ಯಾವಾಗ ಅವ್ರು ಅಮೌಂಟ್ ಕಟ್ಟಿದ್ರು, ಯಾವಾಗ ಪರ್ಮಿಷನ್ ಸಿಕ್ತು, ಎಲ್ಲಿವರೆಗೆ ಪರ್ಮಿಷನ್ ಇತ್ತು, ಇದನ್ನೆಲ್ಲ. ಸೊ ಅದನ್ನು ಮಾನ್ಯ AC ಅವರ ಗಮನಕ್ಕೂ ತರ್ತೀವಿ. ಅವ್ರ ಆಡಳಿತ ಅಧಿಕಾರಿ ಇರೋದ್ರಿಂದ ನಮ್ಮ ಪವರ್ಸಲ್ಲಿ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡೋವಂಥ ಇದು ಇರಲ್ಲ. ಬಟ್ ಎಲ್ಲ ಡೀಟೇಲ್ಡ್ ರಿಪೋರ್ಟ್ಸ್ ಕೊಡ್ತೀವಿ. ತಾವು ಎಲ್ಲ ಶಾಂತಿಯನ್ನು ಕಾಪಾಡಿದ್ದೀರಾ.
ತಾವೇನು ಈಗ ಕೊಟ್ಟಿದ್ದೀರಾ ಅದನ್ನು ಮನೆ ಜಿಲ್ಲಾಧಿಕಾರಿಗಳಿಗೂ ತಕ್ಷಣವೇ ನಾನು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡ್ತೀನಿ, PDDUDSಗೆ. ಅವರು ಒಂದು ಸಮಿತಿ ರಚನೆ ಮಾಡಿ ಇದರ ಬಗ್ಗೆ ತನಿಖೆ ಮಾಡ್ತಾರೆ. ಉಳಿದಂಥ ಏನು ಇಶ್ಯೂಸ್ ಇದೆ, ಯಾವುದೋ ಹೇಳಿದ್ರಿ ಇವೆಲ್ಲ ಹೇಮಾವತಿ ಬಡಾವಣೆ ಮತ್ತು ಅದ್ರ ಬಗ್ಗೆ ಮಾನ್ಯ AC ಅವರೇ ಅದನ್ನ ಇದು ಮಾಡ್ತಾರೆ, ಡಿಸಿಷನ್ ತಗೊತಾರೆ. ನಾಳೆ ಬೆಳಗ್ಗೆ ಬರ್ತಾರೆ. ಆದ್ರಿಂದಾಗಿ ತಾವೇನು ಪೀಸ್ಫುಲ್ ಆಗಿ ಮಾಡ್ತಿದ್ದೀರಾ, ತಾವು ದಯಮಾಡಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು. ಯಾಕೆಂದರೆ ನಾವು ಪ್ರೊಸೀಜರ್ ಇದನ್ನು ಮಾಡ್ತೀವಿ, ತಮಗೆ ಕಾಲಕ್ಕೆ ಏನಾಯಿತು ಅಂತ ಕೊಡೋ ಇನ್ಫಾರ್ಮೇಷನ್ AC ಅವರೇ ಕೊಡ್ತಾರೆ. ದಯವಿಟ್ಟು ಈ ಒಂದು ಮನವಿನ ಸ್ವೀಕಾರ ಮಾಡಿ ತಾವು ಮಾಡ್ತಿರೋ ಒಂದು ಧರಣಿಯನ್ನು ಅಂತ್ಯ ಮಾಡಬೇಕಂತ ನಾನು ಕೇಳ್ಕೊಂಡೆ. ಧನ್ಯವಾದ. ನಾವು 18ನೇ ತಾರೀಕು ನಮ್ಮ BJP ಪಕ್ಷದ ವತಿಯಿಂದ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಮತ್ತು ಶ್ರೀರಾಮ ನವಮಿಯ ಒಂದು ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಕ್ಕಾಗಿ ಒಂದು ಬ್ಯಾನರ್ನ ಈ BJPಯ ಮತ್ತು ಇವರು ನಾರಾಯಣಗೌಡರ ಅಭಿಮಾನಿಗಳು ಅವರ ಸ್ವಂತ ಖರ್ಚಿನಲ್ಲಿ ಮಾಡಿಸಿರುವಂಥ ಸ್ಟೀಲ್ ಬೋರ್ಡು ಫ್ಯಾಬ್ರಿಕೇಶನ್ ಮಾಡಿಸಿ ಅವರೇ ನೆಟ್ಟಿದ್ದಂಥ ಬೋರ್ಡ್ಗೆ ಇವರು ಒಂದು ಬ್ಯಾನರ್ನ ಹಾಕ್ಕೊಂಡಿದ್ರು. ಅದನ್ನು ಅಂಥದ್ದು 2 ಬೋರ್ಡ್ಗಳಿಗೂ ಸಹ ನಮ್ಮ ಶಾಸಕರ ಪರ ಅವರ ಅಭಿಮಾನಿಗಳು ಹಾಕ್ಕೊಂಡಿದ್ರು. ನಾವು ಒಂದು ಬೋರ್ಡ್ನಲ್ಲಿ ನಾವು ಹಾಕ್ಕೊಂಡಿದ್ದು, ಇನ್ನೊಂದು ಬೋರ್ಡ್ಗೆ ನಮ್ಮ ಬೋರ್ಡ್ಗೆ ಅವ್ರು ಹಾಕ್ಕೊಂಡಿದ್ರು. ಇರಲಿ ಸಾಕು, ನಾವು ಅಟ್ಲೀಸ್ಟ್ ಒಂದು ಶುಭಾಶಯ ಕೇಳೋಕ್ಕೆ 4 ಬೋರ್ಡಲ್ಲಿ 1 ಬೋರ್ಡ್ ಆದರೂ ನಮ್ದು ಇರಲಿ ಅನ್ನೋದಕ್ಕೋಸ್ಕರ ನಾವು ಶುಭಾಶಯ ಕೋರೋ ವಿಚಾರವಾಗಿ ಬ್ಯಾನರ್ನ ಅಳವಡಿಸ್ತಿದ್ವಿ. ನಮ್ಮಲ್ಲೇ ಅವತ್ತು ನಮ್ಮ ದಯಾನಂದ ಅವರು JDS ಪಕ್ಷದ ಕಾರ್ಯಕರ್ತರನ್ನ ಬನ್ನಿ IBಗೆ ಮಾತಾಡಿ ಅಂಥೇಳಿ ಕರೆದ್ರು. ಅಷ್ಟರಲ್ಲಿ ಮುಖ್ಯಾಧಿಕಾರಿಯವರು ಒಂದು ಆದೇಶ ಪತ್ರ ತಗೋಬೋದು. ಆ ಆದೇಶ ಪತ್ರ ಏನಪ್ಪ ಅಂತಂದ್ರೆ, ಅದು ಒಂದು ಆದೇಶ ಪತ್ರಕ್ಕೆ ಎಂಥದ್ದು ಮಾನ್ಯತೆ ಇಲ್ಲದ ಆದೇಶ ಪತ್ರ, ಪ್ರೊಸೀಜರ್ನೇ ಫಾಲೋ ಮಾಡಿಲ್ಲ ಆದೇಶ ಪತ್ರದಲ್ಲಿ. ಪರ್ಮಿಷನ್ನು ಇದೇ ಇವ್ರಿಗೆ ಅಂದ್ಬಿಟ್ಟು ತಂದುಕೊಟ್ರು. ಇವತ್ತು ನಾವು ಮಾತಾಡ್ತಾ ಇರೋದು ಆ ಆದೇಶದ ಪರ್ಮಿಷನ್ ಪತ್ರ ನಿಮ್ದು ಅಕ್ರಮವಾಗಿರೋ ಆದೇಶದ ಪತ್ರ. ಒಂದು ಆದೇಶದ ಪತ್ರ ಆಗಬೇಕು ಅಂತಂದ್ರೆ 13ನೇ ತಾರೀಕಿಂದ 23ನೇ ತಾರೀಕುವರೆಗೆ ಪರ್ಮಿಷನ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಚೀಫ್ ಆಫೀಸರ್ ಮುಖ್ಯಾಧಿಕಾರಿಯವರು. ನಾವು ಇದು ಸರಿ ಇಲ್ಲ ಅಂತ ಹೋರಾಟಕ್ಕೆ ಇಳಿದಾಗ ಆರಕ್ಷಣಾ ಇಲಾಖೆಯವರು ನೋಡಪ್ಪ, ಇದು ಅವರು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ಈ ಆದೇಶದ ಪತ್ರ ಏನಾದ್ರು ನಿಮ್ಗೆ ಸಮಂಜಸ ಆಗ್ಲಿಲ್ಲ ಅಂತಂದ್ರೆ ನೀವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಹೇಳಿದ್ರು. ನಾವು ಮಾಡ್ತಾ ಇರೋದು ಏನು ಅಂತಂದ್ರೆ, ಆ ಏನ್ ಪರ್ಮಿಷನ್ ಲೆಟರ್ ಇದೆ ಅದು ಅಕ್ರಮವಾಗಿರೋದು. ಯಾಕಂದ್ರೆ ಆ ಪರ್ಮಿಷನ್ ಲೆಟರ್ ಕೊಡಬೇಕು ಅಂತಂದ್ರೆ ಸರ್ಕಾರಕ್ಕೆ ಇಷ್ಟು ದುಡ್ಡು ಅಂತ ಕಟ್ಟಬೇಕು. ದುಡ್ಡು ಯಾವುದು ಬ್ಯಾನರ್ ಹಾಕಕ್ಕೆ ದುಡ್ಡು ಕಟ್ಟಬೇಕು. ಈ ಮುಖ್ಯಾಧಿಕಾರಿಯವರು ಆ ಸರ್ಕಾರಕ್ಕೆ ಆದಾಯ ಬರೋದನ್ನ ನಷ್ಟ ಮಾಡಿದ್ದಾರೆ. ಮತ್ತು ಅವತ್ತು ಒಂದು ಸೌಹಾರ್ದತೆ, ನಮ್ಮ KR ತಾಲೂಕಿನಲ್ಲಿ ನಾವು ಇದ್ದಂತ ಕಾರ್ಯಕರ್ತರುಗಳು ಜಗಳಾಡೋ ಸನ್ನಿವೇಶಗಳು ಬಂತು. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ನೋಡಪ್ಪ, ಸಮಸ್ಯೆ ಮುಖ್ಯ ಅಲ್ಲ, ಸಮಾಧಾನ ಮುಖ್ಯ. ಬನ್ನಿ, ಏನಾಗೋದಿಲ್ಲ, ನಮ್ಮ ಬೋರ್ಡನ್ನು ಅರ್ದ್ಬಿಟ್ರು ಏನು ತೊಂದರೆ ಇಲ್ಲ, ನಾವು ಈ ಒಂದು ಪತ್ರದ ವಿರುದ್ಧ ನಾವು ಹೋರಾಟ ಮಾಡೋಣ ಅಂತ ಹೇಳಿ ನಾವು ಶುಕ್ರವಾರದಿಂದ ಇದನ್ನ ಕಾರ್ಯರೂಪಗೊಳಿಸ್ತಾ ಇದ್ದೀವಿ. ಇದು ಏನು ಉದ್ದೇಶ ಅಂತಂದ್ರೆ, ಈ ತರ ಈ ಅಧಿಕಾರಿಗಳು ಮಾಡುವಂತ ಒಂದು ಕುಚೇಷ್ಟೇನೋ ಇಲ್ಲ ಅಸಂಬದ್ಧವಾಗಿ ಯಾರು ಪ್ರಚೋದನೆ ಕೊಟ್ಟು ಮಾಡ್ತಾರೋ ಮಾಡ್ಲಿ, ಬೇಡನೇನಿಲ್ಲ. ಆದೇಶ ಪತ್ರ ಇದ್ರೆ ಕೊಡ್ಲಿ, ನಮ್ಗೇನು ಬೇಜಾರಿಲ್ಲ. ಆ ಆದೇಶ ಪತ್ರಕ್ಕೆ ಒಂದು ಕಾನೂನು ಇರ್ತದೆ, ಒಂದು ರೀತಿ ನೀತಿ ಇರ್ತದೆ. ಅವರು ಅರ್ಜಿ ಕೊಟ್ಟಿರ್ತಾರೆ, ಆ ಅರ್ಜಿ ಕೊಟ್ಟ ಮೇಲೆ ಎಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ್ಮೇಲೆ ಅದು ಕಂದಾಯ ಇಲಾಖೆಗೆ ಹೋಯ್ತದೆ. ಅಲ್ಲಿ ಇಂಜಿನಿಯರ್ ಬರ್ತಾರೆ. ಆ ಇಂಜಿನಿಯರ್ ಅವರು ಬೋರ್ಡ್ಗಳಿಗೆ ಇಷ್ಟು ಅಂತ ಇದು ಅಳತೆಯ ಮೇಲೆ ಒಂದು ದುಡ್ಡನ್ನು ನಿಗದಿ ಮಾಡ್ತಾರೆ. ದುಡ್ಡನ್ನು ನಿಗದಿ ಮಾಡಿಕೊಟ್ಟ ಮೇಲೆ ಅವರು ಒಂದು ಫೀಸ್ ಕಟ್ಟಕ್ಕೆ ಹೇಳ್ತಾರೆ, ಶುಲ್ಕ ಕಟ್ಟಬೇಕು. ಶುಲ್ಕ ಕಟ್ಟದ ನಂತರ ಇವರು ಪರ್ಮಿಷನ್ ಲೆಟರ್ ಕೊಡಬೇಕು. ಇವು ಯಾವ ನಿಯಮನೂ ಪಾಲಿಸಿಲ್ಲ, ಶುಲ್ಕ ತಗೊಂಡಿಲ್ಲ, ಕಾನೂನು ಒಂದು ಇಂಜಿನಿಯರು ಅಳತೆ ಕೊಟ್ಟಿಲ್ಲ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಫೈಲು ಮೂವ್ಮೆಂಟ್ ಆಗಿಲ್ಲ. ಇನ್ವರ್ಡ್ ಔಟ್ವರ್ಡ್ ಬುಕ್ಕು ನಮ್ಮ ಹತ್ರ ಇದೆ, ಪ್ರೊಸೀಜರ್ ಇರಬೇಕು. ಇವರು ಅರ್ಜಿ ಕೊಟ್ಟಿದ್ದ ದಿನಾಂಕ ಇಲ್ಲ, ಅರ್ಜಿನೇ ಇಲ್ಲ, ಮತ್ತೆ ಔಟ್ವರ್ಡ್ ಅವ್ರಿಗೆ ಅರ್ಜಿ ಕೊಟ್ಟಿರೋದು ಇರಬೇಕು. ಇವೆಲ್ಲ ದಾಖಲಾತಿಗಳನ್ನ ನಾವು
ಈಗ ಈ ಚೀಫ್ ಆಫೀಸರ್ಗೆ ತೋರಿಸ್ಬೇಕಾಗಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಮೇಲಾಧಿಕಾರಿಯವರು DC ಅವರಾಗ್ಬೋದು, ಇಲ್ಲ AC ಅವರಾಗ್ಬೋದು, ಇಲ್ಲ PD ಅವರಾಗ್ಬೋದು ಬರಬೇಕು. ಈ ಒಂದು ಅಕ್ರಮ ಆದೇಶದ ಪ್ರತಿಯನ್ನ ಪರಿಶೀಲನೆ ಮಾಡಬೇಕು. ನಮ್ಮ ತಪ್ಪಾದ್ರೆ ನಮಗೆ ದಂಡ ಹಾಕ್ಲಿ, ಅವ್ರ ತಪ್ಪಾದ್ರೆ ಪನಿಷ್ಮೆಂಟ್ ಮಾಡಲಿ ಅಂತ ಹೇಳ್ತಾ, ಈ ಒಂದು ನಿರ್ದಿಷ್ಟ ಅವಧಿ ನಾವು ಅವ್ರ ಹೊರಗಂಟ ನಾವಿಲ್ಲಿಂದ ಎದ್ದೇಳೋದಿಲ್ಲ. ಚೀಫ್ ಆಫೀಸರು ಅವರು ಅಕ್ರಮವಾಗಿ ಏನಾದ್ರು ಆಗಿದ್ರೆ ಇನ್ನೂ ಬೇರೆ ವಿಚಾರಗಳಿವೆ, ಅವರು ಬಂದ ಮೇಲೆ ಹೇಳ್ತೀವಿ. ಚೀಫ್ ಆಫೀಸರ್ ಮಾಡಿರೋ ಅನ್ಯಾಯಗಳು ನಮ್ಮ ಹತ್ರ ಬೇಕಾದಷ್ಟು ಎವಿಡೆನ್ಸ್ ಇದೆ. ಅಕ್ರಮಗಳು, ಭ್ರಷ್ಟಾಚಾರದ ಪಿತಾಮಹ ಅವ್ರು ಬರಲಿ, ಮೇಲಾಧಿಕಾರಿಗಳು ಬರಲಿ, ಇದು 1ರಿಂದ ಸ್ಟಾರ್ಟ್ ಆಗಲಿ. ಹಂಗಾಗಿ ನಮಗೆ PD ಅವರು ಬರಬೇಕು, ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಹಂಗಾಗಿ ನಾವು ಅಲ್ಲಿವರೆಗೂ ಈ ನಿರ್ಧಾರಿತವಾದ ಮುಷ್ಕರನ ನಾವು ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಅವ್ರು ಬರೋದು ಬೇಕಾದ್ರೆ ಅವರು ನೆಗ್ಲೆಕ್ಟ್ ಮಾಡ್ಬೋದು, ನಮ್ಮನ್ನ ಪರೀಕ್ಷೆ ಮಾಡ್ಬೋದು, ರಾತ್ರಿ ಇಲ್ಲೇ ಮಲಗ್ತೀವಿ, ನಾವ್ ಎದ್ದೇಳೋದಿಲ್ಲ. ಮತ್ತೆ ಯಥಾಸ್ಥಿತಿ ನಾಳೆ ಬೆಳಿಗ್ಗೆ ಬ್ಯಾನರ್ ವಿಚಾರವಾಗಿ ಏನು ಉಲ್ಲಂಘನೆ ಮಾಡಿದ್ದಾರೆ, ಏನ್ ನಿಯಮ ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿರೋದಲ್ದೇ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಅದರ ಬಗ್ಗೆ ನಾವು ಇವತ್ತು ಎಲ್ಲ ಏನು ಸಂಘಟನೆ ಇರ್ಬೋದು, BJP ಪಕ್ಷದಿಂದ ನಾರಾಯಣಗೌಡ ಅಭಿಮಾನಿ ಬಳಗ ಎಲ್ಲರೂ ಕೂಡ ಇವತ್ತು ಅವ್ರ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಇವತ್ತು ಬಂದು ಅವ್ರ ವಿರುದ್ಧ ಏನು ನಡೆದಿದೆ ನೈಜ ಘಟನೆಯನ್ನು ಆಧರಿಸಿ ಅವರು ವರದಿ ಹಾಕಾದ್ಮೇಲೆ ನಾವು ಇವತ್ತೇನು ಸ್ಟ್ರೈಕ್ ಕೊಡೋದು. ಅಲ್ಲಿ ಗಂಟ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಅನ್ನು ನಾವು ಮೊಟಕು ಕಳಿಸಲ್ಲ ಸರ್. ಯಾಕೆಂದ್ರೆ ಏನ್ ನಡೆದಿದೆ ಅಂತ ಮಾಡಿ ವರದಿ ಹಾಕಿ ನಮ್ಗೊಂದು ಕಾಪಿ ಕೊಟ್ಟಾಮೇಲೆ ಅದನ್ನ ನಾವು ಕೈ ಬಿಡಕ್ಕೆ ಇದು ಮಾಡ್ತೀವಿ. ಯಾಕಂದ್ರೆ ತಹಶೀಲ್ದಾರ್ ಸಾಹೇಬ್ರು ಬಂದಿದ್ದೀರಿ, ನೀವು ಬಂದಿರೋದು ನಮ್ಗೆ ತುಂಬಾ ಖುಷಿ. ಯಾಕೆಂದ್ರೆ ಏನು ಘಟನೆ ನಿಮ್ ಕಣ್ ಮುಂದೆ ಕಾಣಿಸ್ತಾ ಇದೆ. ಅವರು VARI ವರದಿ ಹಾಕ್ಸಿಲ್ಲ, ವರದಿ ಹಾಕ್ಸಿಲ್ಲ, ಇಂಜಿನಿಯರ್ ಇಂದ ಏನ್ ಅಮೌಂಟ್ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹಾಕ್ಸಿಲ್ಲ. ಇದು ವಾರ್ತಾ ಇಲಾಖೆಗೆ ಸೇರಿದ ಬೋರ್ಡ್ ಇಲ್ಲ PWDಗೆ ಸೇರಿದ ಬೋರ್ಡ್ ಯಾವ್ದನ್ನು ಕೂಡ ಅವ್ರು ಇದ್ ಮಾಡ್ತಾನೆ ಏಕಾಏಕಿ ಎಲ್ಲ ಕೂತ್ಕೊಂಡು ಏನು ಹಿಂದೆ ಇದ್ ಮಾಡ್ತಾ ಇಲ್ಲ, ಹೋಗಿ ನಂದೇ ಅಂತಂಗೆ ಆ ರೀತಿ ಆದೇಶ ಕೊಟ್ಟು ಕಳ್ಸಿದ್ದಾರೆ. ಕೊಟ್ಟಿರೋದು ನೀವ್ ಹೇಳ್ದಂಗೆ ಚಿಕ್ಕಬಳ್ಳಾಪುರ ಮತ್ತೆ ಬಳ್ಳಾರಿಲಾದ ಘಟನೆನೇ ಆಯ್ತಾಯ್ತು. ಅವತ್ತೆಲ್ಲರೂ ಕೂಡ ನಾವು NDA ಮೈತ್ರಿ ಪಕ್ಷ ಆಗಿರೋದ್ರಿಂದ ನಾವೇ ಮಾತಾಡ್ಕೊಂಡು ಬಂದಿದ್ದೀವಿ. ಬಿಟ್ರೆ ಯಾರು ಕೂಡ ಯಾಕೋ ಮುಖ್ಯಾಧಿಕಾರಿ ಯಾರು ಬಂದು ಸಮಾಧಾನ ಪಡಿಸ್ಲಿಲ್ಲ, ಇನ್ನು ಪೊಲೀಸ್ ಇಲಾಖೆಯವರು ಸಮಾಧಾನ ಪಡಿಸ್ರು. ಬಟ್ ನಾವೇ ಏನ್ NDA ಪಕ್ಷದ ಮುಖಂಡರುಗಳೇ ನಾವೇ ಮಾತಾಡ್ಕೊಂಡು ಬಂದಿರೋದು. ಬಿಟ್ರೆ ಅವರು ಅವತ್ತು ಏನು ಈ ಮೊಹಮ್ಮದ್ ಗೋರಿ ಮಾಡ್ತಲ್ಲ ಆ ರೀತಿನೇ ಅವರು ಅವತ್ತು ಅಧಿಕಾರನ ದಪ್ಪ ಮಾಡಿದ್ರು. ಅದರಿಂದ ಸರ್ ದಯವಿಟ್ಟು ಇವ್ ಏನು AC ಅವರೇ ಇರಲಿ PD ಅವರೇ ಇರಲಿ, ಇವ್ರು ಬಂದು ಈ ವರದಿ ಹಾಕಿ ವರದಿನ ಒಂದು ಕಾಪಿನ ಈಗ ಏನು ಕೂತಿದ್ದಾರೆ ಎಲ್ಲರಿಗೂ ಕೂಡ ಒಂದು ಕಾಪಿ ಕೊಟ್ಟ ನಂತರ ನಾವು ಈ ಸಭೆಯನ್ನ ನಾವು ಮುಡ್ಕೊಳಿಸ್ತೀವಿ ಸರ್. ಅಲ್ಲಿ ಗಂಟ ಯಾವುದೇ ಕಾರಣಕ್ಕೂ ಇಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಸರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದ ಕೋರೆ ರಸ್ತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಕೊಡಗು ಜಿಲ್ಲಾಧ್ಯಕ್ಷರಾದ ನಾಗರಾಜರವರ ನೇತೃತ್ವದಲ್ಲಿ ಸರ್ವೆ ನಂಬರ್ 31/1 ಸರ್ವೇಯರ್ ಸಿದ್ದರಾಜ್ ಅವರು ವೀಕ್ಷಣೆ ಮಾಡಿದರು. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಕೊಡಗು ಜಿಲ್ಲಾಧ್ಯಕ್ಷರಾದ LM ನಾಗರಾಜರವರ ನೇತೃತ್ವದಲ್ಲಿ ಹಕ್ಕುಪತ್ರ ವಂಚಿತರ ಸಭೆ ನಡೆಸಲಾಗಿತ್ತು. ತದನಂತರ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರಿಗೆ ತಮ್ಮ ಮನವಿಯನ್ನ ಸಲ್ಲಿಸಲಾಗಿತ್ತು. ಇದರ ಬೆನ್ನಲ್ಲೇ ತಾಲೂಕು ಸರ್ವೆ ಆಫೀಸರ್ ಸಿದ್ದರಾಜರವರು ಸುಂದರನಗರ ಗ್ರಾಮಕ್ಕೆ ಭೇಟಿ ಮಾಡಿ ಸರ್ವೆ ನಂಬರ್ 31/1 ಜಾಗವನ್ನ ವೀಕ್ಷಣೆ ಮಾಡಿ ನಂತರ ಇದು CND ಲ್ಯಾಂಡ್ಗೆ ಸೇರಿದೆ, ಅರಣ್ಯ ಇಲಾಖೆಗೆ ನೋಟಿಸ್ ಮಾಡಿ ಜಂಟಿ ಸರ್ವೆ ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ತದನಂತರ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆಯ ಕೊಡಗು ಜಿಲ್ಲಾಧ್ಯಕ್ಷರಾದ LM ನಾಗರಾಜರವರು ಇಂದು ಸರ್ವೆ ಆಫೀಸರ್ ಸಿದ್ದರಾಜರವರು ಭೇಟಿ ಮಾಡಿ ಜಾಗವನ್ನ ಪರಿಶೀಲನೆ ನಡೆಸಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಆ ಭರವಸೆಯಲ್ಲಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಚುರುಕುಗೊಳಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭ ಹಕ್ಕುಪತ್ರ ವಂಚಿತರು ಉಪಸ್ಥಿತರಿದ್ದರು. ಬಂದಿದ್ರಲ್ಲ ಸರ್ವೆಯವರು ಏನು ಆಶ್ವಾಸನೆ ಕೊಟ್ಟೋದ್ರು, ನಿಮಗೆ ಏನು ಮಾಹಿತಿ ಕೊಟ್ಟರು? ಹಕ್ಕುಪತ್ರ ಹೋರಾಟ ಸಮಿತಿಯಿಂದ ನಾವು ಏನು ಅರ್ಜಿ ಕೊಟ್ಟಿದ್ದೋ ಆ ಮೂಲಕವಾಗಿ ತಹಸೀಲ್ದಾರ್ ಇವತ್ತು ಸರ್ವೆ ಅವ್ರನ್ನ ಸಿದ್ದರಾಜಣ್ಣ ಅವ್ರನ್ನ ಕಳಿಸಿದ್ರು. ಹಾಗಾಗಿ ಸರ್ವೆಗೆ ಬಂದಿದ್ರು. ಇದು ಅರಣ್ಯ ಲ್ಯಾಂಡ್ ಅಂತ ಗೊತ್ತಾಗೋಸ್ಕರ ಅವರು ಮುಂದೆ ಅರಣ್ಯ ಇಲಾಖೆಯವರಿಗೆ ನೋಟಿಸ್ ಮಾಡಿ ಅರಣ್ಯ ಸಂಬಂಧಿಯನ್ನು ಕರ್ಕೊಬಂದು ಸರ್ವೆ ಮಾಡಿಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಹಂಗಾಗಿ ಮುಂದಿನ ಸರ್ವೆ ಆದಮೇಲೆ ತಹಸೀಲ್ದಾರ್ ಏನು ಹೇಳಬೇಕು ಅದನ್ನು ಕೇಳ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಕೆಲಸವನ್ನು ಮುಂದುವರಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ಈಗ ಅರಣ್ಯ ಇಲಾಖೆಯವರು ಬಂದು ಸರ್ವೆ ಮಾಡಿಕೊಡ್ತಾರೆ ಅಂತ ಭರವಸೆ ಇದೆಯಾ ನಿಮಗೆ? ಖಂಡಿತ ಭರವಸೆ ಇದೆ.
ಹಾಗಾದರೆ ಮುಂದಿನ ನಡೆ ನಿಮ್ಮದು? ಮುಂದಿನ ನಡೆ ಇದು ಈಗ ಸರ್ವೆ ಮಾಡಿ ನಮಗೆ ಸ್ಕೆಚ್ ಹಾಕಿ ನಮಗೆ ಅಪ್ಲಿಕೇಶನ್ ಕೊಡ್ತಾರೆ. ಅದ್ರ ಮೇಲೆ ಅರಣ್ಯನೋ ಅಥವಾ ಪೈಸರಿನೋ ಏನಿದೆ ನೋಡ್ಕೊಂಡು ಅದನ್ನು ಮತ್ತೆ ಕನ್ವರ್ಟ್ ಮಾಡಿ ಪೈಸರಿ ಮಾಡಿಕೊಡ್ಬೇಕಂತ ತಹಸೀಲ್ದಾರಿಗೆ ಮತ್ತೆ ಮನವಿ ಕೊಡ್ತೀವಿ ನಾವು. ಇದ್ರ ಬಗ್ಗೆ ನಿಮ್ಮ ಸ್ಥಳೀಯವರು ರಾಜಕಾರಣಿಗಳಾಗಲಿ ಇನ್ನೊಬ್ಬರ ಸ್ಪಂದಿಸಿದಾರ? ಈಗ ಹಿಂದೆ ನಾವೀಗ ಪೇಪರ್ ಸ್ಟೇಟ್ಮೆಂಟಲ್ಲಿ ಮಾಡಿದ್ವಿ. ನಾವು ಇಡೀ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂತ್ರಿಗೌಡರವ್ರನ್ನ ಕರೆಸಿ ಅಥವಾ ಗ್ಯಾರಂಟಿ ಯೋಜನೆ ಶಶಿಧರ್ ಅವರೆಲ್ಲರನ್ನ ಕರೆಸಿ ಮುಖಂಡರನ್ನು ಕರೆಸಿ ನಾವು ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ. ಅವರು ಕೂಡ ನಮಗೆ ಸಹಕರಿಸ್ತಾರೆ ಅಂತ ನಮ್ಮ ಸುಂದರನಗರ ಜನರ ಪರವಾಗಿ ನಮಗೆ ಭರವಸೆ ಇದೆ. ಓಕೆ, ಯಾರು ಮಾತಾಡ್ತೀರಾ? ಮಾತಾಡಲಿ, ಲೇಡೀಸ್ ಮಾತಾಡಲಿ ಯಾರು? ನ್ಯೂಸ್ ಸಂಗಮಕ್ಕಾಗಿ ಸುಪ್ರೀತಾ ಎಲ್ಎನ್, ಕುಶಾಲನಗರ. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರ ಒಕ್ಕೂಟ ವತಿಯಿಂದ ದೇವರ ದಾಸಮಯ್ಯ ಅವರ ಜನ್ಮದಿನವನ್ನು ಆಚರಿಸಿದರು. ಸಾಮಾಜಿಕ ಅಸಮಾನತೆಗಳನ್ನ ಒಡೆದೊಡಿಸಿ ಜಾತಿ ಮತಗಳಿಂದ ಮುಕ್ತವಾದ ಸಮಾಜವನ್ನ ನಿರ್ಮಾಣ ಮಾಡಲು ಆದ್ಯ ವಚನಕಾರ ದೇವರ ದಾಸಮಯ್ಯನವರ ವಚನಗಳ ಸಂದೇಶವು ಸಾರ್ವಕಾಲಿಕ ಸತ್ಯವಾಗಿದೆ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರರ ಒಕ್ಕೂಟ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ದೇವರ ದಾಸಮಯ್ಯನವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಮಾಜದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ವಚನ ಕ್ರಾಂತಿಗೂ ಮುನ್ನವೇ 11ನೇ ಶತಮಾನದಲ್ಲಿಯೇ ವಚನಗಳನ್ನು ರಚಿಸಿ ಸಮಾಜಕ್ಕೆ ಸಂದೇಶವನ್ನು ನೀಡುವ ಜೊತೆಗೆ ಕಾಯಕ ತತ್ವದ ಮಹತ್ವವನ್ನು ಎತ್ತಿ ಹಿಡಿದ ದೇವರ ದಾಸಮಯ್ಯನವರು ಸಮಾಜದ ಅಶಾಂತಿಗೆ ಕಾರಣವಾಗಿದ್ದ ಜಾತಿ ಪದ್ಧತಿ, ಮೌಢ್ಯಗಳು ಹಾಗೂ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ವಚನಗಳನ್ನು ರಚಿಸಿ ನಾಗರಿಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಸ್ಮರಿಸಿದರು. ನಾಡಿನ ಖ್ಯಾತ ಚಿಂತಕರು ಹಾಗೂ ವಿಚಾರವಾದಿಗಳಾದ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಳವಳ್ಳಿಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ, ಕ್ಯಾರ್ಪೇಟೆ ತಾಲೂಕಿನ ಖ್ಯಾತ ವಾಸ್ತುತಜ್ಞರಾದ ಡಾಕ್ಟರ್ ಉಮೇಶ್, ಕಿಕ್ಕೇರಿ ಸಾಹಿತಿ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ, ಕೋಡೆಯಾಲದ ನೇಕಾರ ಸಮಾಜದ ಮುಖಂಡರಾದ ಆರ್ ನಾರಾಯಣ್, ಆರ್ ಶ್ರೀನಿವಾಸ್ ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆಆರ್ ನೀಲಕಂಠ ಅವರಿಗೆ ದೇವರ ದಾಸಮಯ್ಯ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ದಿವಂಗತ ದೇವರಾಜ ಅರಸು, ಹಿಂದುಳಿದ ವರ್ಗಗಳ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಸಂದೇಶ್, ಮಂಡ್ಯ ಜಿಲ್ಲಾ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷ ಎನ್ ಡಿ ಹರಿಪ್ರಸಾದ್, ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನೇಕಾರ ಮಹಿಳಾ ಒಕ್ಕೂಟಗಳ ಅಧ್ಯಕ್ಷ ಸುಕನ್ಯಾ ರಂಗನಾಥ್, ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಸಂತೋಷ್, ಗೌರವ ಅಧ್ಯಕ್ಷೆ ಸೌಮ್ಯ, ಹರಿಪ್ರಸಾದ್, ವಿಜಯಲಕ್ಷ್ಮಿ, ರಾಜಶೇಖರ್, ಎನ್ ಕೇಶವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಲೋಕೇಶ್, ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್, ಸಹ ಕಾರ್ಯದರ್ಶಿ ರಾಮ್ಕುಮಾರ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೇಕಾರ ಸಮುದಾಯಗಳ ನೂರಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಿಯುಗದಲ್ಲಿ ಪರಿಣಾಮವನೆದರೆ ಕುಲಕೋಟಿಗಳು ಧರಿಸುವ ರಂಗ ಅರ್ಚಿಸಲರಿಯನು ನೆಚ್ಚಿಸಲರಿಯನು ಅರ್ಚಿಸಲರಿಯನು ನೆಚ್ಚಿಸಲರಿಯನು ತುಚ್ಚನು ನಾನೆಂದೆನಗ ಅಚುತಾನಂದ ಗೋವಿಂದ ಮುಕುಂದನ ಅಚುತಾನಂದ ಗೋವಿಂದ ಮುಕುಂದನ ವಿಜಯಿಂದ ನಿನಗ ಮನವೇ ವಿಜಯಿಂದ ನಿನಗ ಮನವೇ ಕಲಿಯುಗದಲ್ಲಿ ಪರಿಣಾಮವನೆದರೆ ಕುಲಕೋಟಿಗಳು. ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ತಮಗೆಲ್ಲರಿಗೂ ಕೂಡ ದೇವರ ದಾಸಮಯ್ಯ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಾನು ಉಮಾಶಂಕರ್ ಅಂತೇಳಿ, ನನ್ನ ನೇಟಿವ್ ತುರುವೇಕೆರೆ ತಾಲೂಕಾದರೂ ಕೂಡ ನಾನು ನಾಗಮಂಗಲದಲ್ಲೇ ನನ್ನ ಸಂಪೂರ್ಣವಾದಂಥ ವ್ಯವಹಾರಗಳನ್ನು ಇಟ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದೀನಿ. ನಾನು ನೇಕಾರ ದೇವಾಂಗಕ್ಕೆ ಸಂಬಂಧಪಟ್ಟಿದ್ದೇನೆ. ಹಾಗೂ ಹಲವಾರು ನಮ್ಮ ಸಮಾಜದ ಸಂಘಟನೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಸುಮಾರು ಒಂದು 40 ವರ್ಷದಿಂದಲೂ ಕೂಡ ನಾನು ಭಾಗವಹಿಸಿಕೊಂಡು ಬಂದು ಇಡೀ ರಾಜ್ಯವನ್ನೆಲ್ಲರೂ ಕೂಡ ನಾನು ಸುತ್ತಿ ನಮ್ಮ ಸಮಾಜದ ಕಷ್ಟ ಸುಖಗಳು ಏನೆಂಬುದನ್ನು ನಾನು
ತಿಳಿದುಕೊಂಡು ಆದಷ್ಟು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ನಾನು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಈ ಸಮಯದಲ್ಲಿ ಇಲ್ಲಿ ಆಯೋಜನೆಯನ್ನು ಮಾಡ್ತಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾ ಸಂಘದ ಪದಾಧಿಕಾರಿಗಳಿರ್ಬೋದು, ಇವರುಗಳಲ್ಲಿ ನನ್ನ ಒಂದು ವಿನಂತಿನ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಅಬ್ಸರ್ವೇಷನ್ ಅಥವಾ ನಾನು ಇಲ್ಲಿ ಕಂಡಿದ್ದು ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇವರ ದಾಸಿಮಯ್ಯನ ಭಾವಚಿತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ನಾನು ದೇವಾಂಗ ಸೇವಾ ಸಮಾಜದ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಸಮಾಜದಿಂದ ಈಗ ಕಳೆದ 2-3 ವರ್ಷದ ಹಿಂದಿನವರೆಗೂ ಕೂಡ ಒಂದು ದೇವರ ದಾಸಿಮಯ್ಯನ ಒಂದು ಚಿತ್ರಣವನ್ನು ಮುದ್ರಿಸಿ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದನೇ ಒಂದು ಭಾವಚಿತ್ರವನ್ನು ಅದನ್ನು ಅಧಿಕೃತವಾಗಿ ಮಾನ್ಯವನ್ನು ಮಾಡಿದೆ ಸರ್ಕಾರ. ಆ ಫೋಟೋವನ್ನು ಭಾಳ ಕಡೆ ಹಾಕಿದ್ದಾರೆ. ಇಲ್ಲಿ ಕಾಣ್ತಾ ಇರತಕ್ಕಂಥ ಇಲ್ಲಿ ನಾವು ಉಪಯೋಗಿಸಿರುವಂಥದ್ದು ಅಥವಾ ಇಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿರೋದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳನ್ನ ಮುಂಚೆ ಇತ್ತು, ಅದನ್ನೆಲ್ಲ ಸರಿ ಮಾಡಿ ಈಗ ಇರೋವಂಥದ್ದಿದೆ. ಅದನ್ನು ನಾನು ಲೋಕೇಶ್ವರಿಗೆ ಅದನ್ನು ಕಳಿಸ್. ಇವತ್ತು ನೀವಿರೋದ್ರಿಂದನೇ ಇವತ್ತು ನನಗೆ ಸಿಕ್ಕಿರೋದು. ನೇಕಾರ ಸಮಾಜ ಇರೋದ್ರಿಂದನೇ ನೇಕಾರ ಅಭಿವೃದ್ಧಿ ನಿಗಮ ಆಗಿರೋದು. ಆ ನಿಗಮ ಆಗಿರೋದ್ರಿಂದನೇ ನೀವೆಲ್ಲರ ಆಶೀರ್ವಾದದಿಂದನೇ ನಾನು ಕೂಡ ಇವತ್ತು ಅಧ್ಯಕ್ಷ ಆಗಿರೋದು. ಹಂಗಾಗಿ ಇದನ್ನ ನಿಮ್ಮೆಲ್ಲರ ಆಶೀರ್ವಾದ ಋಣ ಅಂತ ನಾನಾದರೂ ತಿಳ್ಕೊಂಡು ನಿಮ್ಮ ಸೇವಕನಾಗಿ ನನ್ನ ಕೈಲಿ ಎಷ್ಟು ಆ ವರ್ಗದ ಜನಕ್ಕೆ ಸಹಾಯ ಮಾಡಲಿಕ್ಕೆ ಅವಕಾಶ ಆಗ್ತದೋ ಅಷ್ಟೇ ನನ್ನ ಶಕ್ತಿ ಮೀರಿ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಜೊತೆಗಿದ್ದು ಈ ನಿಗಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಯಲಿಕ್ಕೆ ಸಹಕಾರ ಸಲಹೆಗಳನ್ನ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಾವೆಲ್ಲರೂ ಕೂಡ ದೇವರ ದಾಸಿಮಯ ಆಗಲಿಕ್ಕಾಗಲ್ಲ. ಅವರೆಲ್ಲ ಪವಾಡ ಪುರುಷರು, ದೇವತಾ ಮನುಷ್ಯರು ಅವರೆಲ್ಲ. ನಾವು ಅವರ ಹೋದಂಥ ಹಾದಿನಲ್ಲಿ ಅವರ ಆದರ್ಶಗಳನ್ನ, ಅವರು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೇನಿತ್ತು, ಆ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಮತ್ತು ನಿಮ್ಮೆಲ್ಲರನ್ನ ನೋಡಿ ಅದನ್ನು ನಮಗೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಅದೊಂದು ಕ್ರಾಂತಿನೇ. ಅಲ್ಲಿಯವರೆಗೆ ಕವಿಗಳೆಲ್ಲವೂ ಕೂಡ ರಾಜಾಶ್ರಯದಲ್ಲಿ ಬದುಕ್ತಾ ಇದ್ರು. ಹಾಗಾಗಿ ಆ ರಾಜಾಶ್ರಯದಲ್ಲಿ ಹಳೆಗನ್ನಡವನ್ನು ಸಂಸ್ಕೃತವನ್ನು ಬಳಸಿಕೊಂಡು ಕಾವ್ಯ ರಚನೆ ಆಗ್ತಿತ್ತು. ಆದರೆ ಜನಸಾಮಾನ್ಯರನ್ನು ಅದು ತಲುಪ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ವಿಚಾರಗಳನ್ನು ವಿಚಾರವಂತರನ್ನಾಗಿ ಮಾಡಬೇಕು ಅಂತಂದರೆ ಜನಸಾಮಾನ್ಯರ ಬಳಿಗೆ ವಿಚಾರ ಹೋಗಬೇಕು. ಹಾಗಾಗಿ ಆ ಕೆಲಸವನ್ನು ವಚನಕಾರರು ಮಾಡಿದ್ರು. ಮೂಲ ಆಕರಗಳೇನು? ನಿಜವಾಗಿ ನೋಡಿದರೆ ಮೂಲ ಆಕರಗಳು ಭಗವದ್ಗೀತೆ, ಉಪನಿಷತ್ತು ಏನು ಪಂಡಿತರ ಸೊತ್ತಾಗಿತ್ತು. ಅದರ ಒಳಗಿನ ವಿಚಾರಗಳನ್ನೇ ತೆಗೆದುಕೊಂಡು ಅದನ್ನು ಆಡುಭಾಷೆಯಲ್ಲಿ ತಂದು ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನು ದಾಸಿಮಯ್ಯನಂತವರು ಮಾಡಿದರು. ಹಾಗೆ ಮುಂದಿನ ವಚನಕಾರರು ಮಾಡ್ತಾ ಹೋದರು. ನೋಡಿ, ದೇವರ ದಾಸಿಮಯ್ಯ ಅವರನ್ನ ದೇವರ ಮಹರ್ಷಿ ಅಂತ ಕರೆದಿದ್ದಾರೆ, ಜೇಡರ ದಾಸಿಮಯ್ಯ ಅಂತ ಕರೆದಿದ್ದಾರೆ. ಮೊದಲೊಂದು ಸಣ್ಣ ಜಿಜ್ಞಾಸೆ ನಿಂತು, ದೇವರ ದಾಸಿಮಯ್ಯ ಬೇರೆ ಜೇಡರ ದಾಸಿಮಯ್ಯ ಬೇರೆ ಇರಬಹುದಾ ಅಂತ. ಅದಕ್ಕೆ ವಿದ್ವಾಂಸರು ಇನ್ನೂ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಜೊತೆಗೆ ವಿಶೇಷವಾಗಿ ತವನಿಧಿಯ ದಾಸಿಮಯ್ಯ ಅಂತ ಅವ್ರನ್ನು ಕರೆದಿದ್ದಾರೆ. ತವನಿಧಿ ಅಂದರೆ ಅಕ್ಷಯವಾದ ಸಂಪತ್ತು ಅಂತ, ಎಂದಿಗೂ ಕರಗದೇ ಇರುವಂತಹ ಸಂಪತ್ತನ್ನು ತವನಿಧಿ ಅಂತ ಕರೀತಾರೆ. ಅಂತಹ ತವನಿಧಿ ದಾಸಿಮಯ್ಯ ಅಂತ ಕರೆದಿದ್ದಾರೆ. ಇನ್ನು ಮುದನೂರು ದಾಸಿಮಯ್ಯ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಯಾಕೆ ಅಂತಂದರೆ ದೇವರ ದಾಸಿಮಯ್ಯ ಅವರ ಊರು ಸುರಪುರ ತಾಲೂಕಿನ ಸಮೀಪದ ಮುದನೂರು ಅಂತ ಕಂಡು ಬರ್ತದೆ. ಇವರ ಉದ್ದೇಶ ಏನಾಗಿತ್ತು? ಸಮಾಜದಲ್ಲಿ ಸಮಾನತೆಯನ್ನ, ಸತ್ಯವನ್ನ ನೋಡಿ. ಅವರ ವಚನಗಳನ್ನ ಈಗಾಗಲೇ ವಿದ್ಯಾಶಂಕರ್ ಅವರು ಸೊಗಸಾಗಿ ಕೆಲವು ವಚನಗಳನ್ನ ಹಾಡಿದ್ರು. ಸಾಹಿತ್ಯಕ್ಕೆ ಮೆರುಗು ಬರೋದು ಯಾವಾಗ ಅಂದ್ರೆ ಸಂಗೀತದಿಂದ. ಆ ವಚನವನ್ನ ಹಾಗೆ ಓದ್ಕೊಂಡು ಹೋದ್ರೆ ನಿಮಗೆ ಅದು ಇಂಪಾಗಿ ಅನ್ಸೋದಿಲ್ಲ, ಅದರ ಮೆರುಗು ಹೋಗಲ್ಲ, ಸಂದೇಶ ತಲುಪೋದಿಲ್ಲ. ಉತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಒಂದ್ಸಲ ಜೋರಾಗಿ ನೀವು ಜೈಕಾರ ಹಾಕಿದ್ರೆ ದೇವರ ದಾಸಿಮಯ್ಯರು ಕರೆಯುತ್ತೆ.
ದೇವರ ದಾಸಿಮಯ್ಯಗೆ, ದೇವರ ದಾಸಿಮಯ್ಯಗೆ. ಎಲ್ಲಾ ಶರಣರಿಗೂ ಬೇರೆ ಬೇರೆ ಹೆಸರಿದೆ. 12ನೇ ಶತಮಾನದಲ್ಲಿ ಹೆಸರು ಜೊತೆಯಲ್ಲಿ ದೇವರು ಅಂತಿರೋದು ಏಕೈಕ ಶರಣ ದೇವರ ದಾಸಿಮಯ್ಯ. ಅಂತ ದೇವರ ಕುಲದಲ್ಲಿ ನಾವೆಲ್ಲರೂ ಹುಟ್ಟಿ ನೇಕಾರನೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ನಮ್ಮ ಎಲ್ಲ ನೇಕಾರ ಮತ್ತು ಪದ್ಮಶಾಲಿ ಅಥವಾ ದೇವಾಂಗ ಸಮುದಾಯದ ಎಲ್ಲ ಜನರು ಸೇರಿ ಜಿಲ್ಲಾ ಕೇಂದ್ರದಲ್ಲಿ ಗಾಂಧಿ ಭವನದಲ್ಲಿ ದೇವರ ದಾಸಿಮಯ್ಯವರ ಜಯಂತಿನ ಆಚರಣೆ ಮಾಡ್ತಾ ಇರೋದು ಇದೇ ಮೊದಲು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ತಮಗೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ನಮ್ಮ ಹರಿಪ್ರಸಾದ್ ಸರ್ ಮತ್ತೆ ಎಲ್ಲ ಬಳಗದವರಿಗೆ ನಾನು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಈ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿದಾರಲ್ಲ, ಅವರು ಮಂಡ್ಯ ಜಿಲ್ಲೆಯವರೇ. ನೀವು ಎಷ್ಟು ಸಾಧ್ಯವೋ ಅಷ್ಟು ಅವರಿಂದ ಅನುಕೂಲಗಳನ್ನ ಪಡ್ಕೋಬೇಕು. ಅವ್ರಿಗೆ 24x7 ಯಾವ ಸಮಯದಲ್ಲಿ ಫೋನ್ ಮಾಡಿದ್ರು ನಿಮ್ಮ ಇದಕ್ಕೆ ಸ್ಪಂದಿಸ್ತಾರೆ ಅನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಮತ್ತೊಂದು ಪ್ರಧಾನವಾದ ವಿಚಾರ ಏನು ಅಂತಂದ್ರೆ, ನಿಮ್ಗೆ ಕೆಲವರು ಹಿರಿಯರಿಗೆ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ನೇಕಾರ ಸಮುದಾಯದವರ ಕೊಡುಗೆ ಬಹಳ ಇದೆ. ಅದು ಒಡೆಯಾರ ಸಾಹುಕಾರರ ಕೊಡುಗೆ ಇರ್ಬೋದು, ಅವರ ಕುಟುಂಬದವ್ರದ್ದು ಇರ್ಬೋದು, ನಿಮ್ಗೆ ಯಲೂರು ಸರ್ಕಲ್ ಕಟ್ಟಿದವ್ರು ಇರ್ಬೋದು. ಯಲೂರು ಸರ್ಕಲ್ ಇಂದ ಮಂಡ್ಯದ ಕೊಪ್ಪಳ ತನಕ ರೋಡ್ ಮಾಡಿ ಅಲ್ಲಿ ಮರಗಳನ್ನ ನೆಟ್ಟಂತವ್ರು ಯಾರು ಇದ್ರೆ ಅದು ನೇಕಾರ ಸಮುದಾಯದವರು. ಹಾಗಾಗಿ ಈ ಜಿಲ್ಲೆಯಲ್ಲಿ ನೇಕಾರರ ಕೊಡುಗೆ ಬಹಳ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ, ನಿಮ್ಮ ಗುಣ ಏನು ಅಂತಂದ್ರೆ ನೇಕಾರರನ್ನು ಜೋಡಿಸಿಕೊಂಡು ನಾವು ಮುಂದುವರಿಬಹುದು. ಈಗ ಕೊಡಿಯಾಲದಲ್ಲಿ ತಾಲೂಕು ಮಟ್ಟದ ಸಮಿತಿಯಾಗಿದೆ, ಅದರ ಅಧ್ಯಕ್ಷರು ಪ್ರಶಾಂತ್ ಈಗ ಬಂದಿದ್ದಾರೆ. ಈಗ ನಾವು ತಾಲೂಕು ಮಟ್ಟದಲ್ಲಿ ಯಾಕೆ ಮಾಡಬೇಕು, ಜಿಲ್ಲಾ ಮಟ್ಟವನ್ನು ಸಾಕಲ್ಲ ಅನ್ನೋದು ಒಂದು ಪ್ರಶ್ನೆ. ನಾವು ಜಿಲ್ಲಾ ಮಟ್ಟದವರು ಪ್ರತಿ ತಾಲೂಕು ಹೋಗಿ ಆ ನೇಕಾರರ ಕಷ್ಟ ಸುಖ ಏನು ಅವಯವಗಳನ್ನು ತಿಳ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡಿಸೆಂಟ್ರಲೈಸ್ ಮಾಡಿ ಆ ತಾಲೂಕಿನ ಏನು ಪದಾಧಿಕಾರಿಗಳಿರ್ತಾರೆ ಆ ತಾಲೂಕಿನ ಮಟ್ಟದ ವಿಷಯಗಳು, ಆಗುವವುಗಳು, ಕಷ್ಟ ಸುಖಗಳನ್ನು ನೀವು ಆ ತಾಲೂಕುಗಳಲ್ಲಿ ಚರ್ಚೆ ಮಾಡಿ ನಾವು ಕರೆಯುವಂಥ ಜಿಲ್ಲಾ ಮಟ್ಟದ ಸಮಿತಿಯ ಸಭೆಗಳಲ್ಲಿ ಇಟ್ಟಾಗ ನಾವು ಇದನ್ನ ಸರ್ಕಾರಕ್ಕೆ ಅಥವಾ ಕೇಂದ್ರ ಸಂಘಕ್ಕೆ ತಗೊಂಡೋಗಿ ಸರ್ಕಾರದ ಮಟ್ಟಿಗೆ ತಿಳಿಸೋದಕ್ಕೆ ಸಹಾಯ ಆಗ್ತದೆ. ಈಗಾಗಲೇ ನಾಗೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಿದ್ರು, ದಯವಿಟ್ಟು ನಮ್ಮ ಕೊಡಿಯಾಲಕ್ಕೆ ಬನ್ನಿ, ಅಲ್ಲಿ ಹ್ಯಾಂಡ್ಲೂಮ್ ಸೊಸೈಟಿ ಇದೆ, ಏನೋ ಆಕ್ಟಿವಿಟೀಸ್ ಇಲ್ಲಾಗಿ ಅದೇನೋ ಒಂದು ಮಾಡೋಣ ಅಂತ. ಅವರಾಗಲೇ ಒಪ್ಕೊಂಡಿದ್ದಾರೆ, ಖಂಡಿತ ಬರ್ತೀನಿ, ನಾನು ಡೇಟ್ ಕೊಡ್ತೀನಿ, ನೀವು ಬನ್ನಿ ಅಂತ. ನೀವು ಯಾವಾಗ ಕೊಡಿ ಸರ್ ಡೇಟು, ನಾನು ನಿಮ್ಮ ಜೊತೆಲಿ ಇದ್ದೀನಿ, ನೇಕಾರರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಹೀಗೆ ಸಂಘ ಸಂಸ್ಥೆಗಳು ಈ ಥರ ಇದ್ದಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಪ್ರೇರೇಪಣೆ ಆಗುತ್ತೆ, ಜನಗಳು ಸಿಗ್ತಾರೆ, ಆ ಕೆಲಸಗಳಾಗ್ತವೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ. ಮತ್ತು ನಮ್ಮ ಸಂಘಗಳಿಗೆ ಸದಸ್ಯತ್ವ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಸಂಘದ ಸದಸ್ಯರಾಗಿ ಇನ್ನೂ ಹೆಚ್ಚಿನ ರೀತಿಯ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬಗ್ಗೆ ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಮ್ಮ ದೇವರ ದಾಸಿಮಯ್ಯವರು ತಮ್ಮ ವಚನದಲ್ಲಿ ಹೇಳಿದರೆ, ಆ ಎಲ್ಲ ವಚನಗಳನ್ನು ನಾವು ಸ್ಮರಿಸುವಂಥ ಈ ಸಮಯದಲ್ಲಿ ಅವ್ರನ್ನ ಸ್ಮರಿಸುತ್ತಾ, ಈ ಜಯಂತಿಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಮತ್ತು ನನ್ನನ್ನು ಕರೆದು ಈ ಉದ್ಘಾಟನೆ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರೂ ಕೂಡ ನನ್ನ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂದರನಗರ ಗ್ರಾಮದ ಕೋರೆ ರಸ್ತೆಯಲ್ಲಿರುವ ಹಕ್ಕುಪತ್ರ ವಂಚಿತರಿಗೆ ಸ್ಪಂದಿಸಿದ ತಾಲೂಕು ಆಡಳಿತ. ಕುಶಾಲನಗರ ಪಟ್ಟಣದ ಗೋಪಾಲ್ ವೃತ್ತದ ಬಳಿ ನೂತನವಾಗಿ ಆರಂಭವಾಗಿರುವ ತಾಂಡವಂ ಡ್ಯಾನ್ಸ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಜಿಲ್ಲಾ ನೇಕಾರ ಒಕ್ಕೂಟದ ವತಿಯಿಂದ ದೇವರ ದಾಸಮಯ್ಯನವರ ಜನ್ಮದಿನವನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.